ಶರೀಫಾ 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 ಗುರುಗಳೇ ಬಂದೆ ಗುರುಗಳೇ ಬಂದೆ 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 ಏನ್ರಿ ಬಂದೆ ಗುರುಗಳಂತೆ ಶರೀಫ್ರು ಹೋಗೇ ಬಿಟ್ರು. ಗುರುಗಳು ಕರೆದಿದ್ದು ನಮಗ್ ಕೇಳಲೇ ಇಲ್ವಲ್ಲ. ಅವ್ರಿಗೆ ಯಾವಾಗ್ಲೂ ಗುರುಗಳ ಧ್ಯಾನನೇ. ಗುರುಗಳು ಕರೆದ್ರು ಅಂತ ಅವರೇ ತಿಳ್ಕೊಂಡು ಓಡೋದ್ರು. ಇಂಥವರೆಲ್ಲ ದೊಡ್ಡ ಆಟ ಕಲಿಸಿದ ಹಾಗೆ ನಾವು ಆಡಿದ ಹಾಗೆ. ಏನು ಶರೀಫರಿಗೆ ಹಾಗೆಲ್ಲ ಮಾತಾಡಬೇಡದು. ಗುರುಗಳು ಕರೆದಿದ್ದವ್ರಿಗೆ ಕೇಳಿಸಿರ್ಬಹುದು. ಗೋವಿಂದ ಗುರುನಾಥ ಗೋವಿಂದ ಶರೀಫಾ ಬಿತ್ತು ಬಿಟ್ಟೆಲ್ಲ ಕಂದ. ಗುರುನಾಥ ಗೋವಿಂದ ನಿಧಾನವಾಗಿ ಬರಪ್ಪ. ಗುರುನಾಥ ಗೋವಿಂದ ಶರೀಫಾ ನೋಡ್ಕೊಂಡು ನಿಧಾನವಾಗಿ ಬಾರಪ್ಪ. ನಿನಗೇನಾದ್ರೂ ನೋವಾದ್ರೆ ನನಗ್ ಸಹಿಸಕ್ಕಾಗಲ್ಲಪ್ಪ, ಸಹಿಸಕ್ಕಾಗಲ್ಲ. ಗುರುನಾಥ ಗೋವಿಂದ ನನ್ನ ಜ್ಞಾನದ ಮಗ ಬಂದ. ಶರೀಫಾ ಇನ್ನು ನಾನು ನಿಶ್ಚಿಂತೆಯಿಂದ ದೇವರ ಪಾದ ಸೇರ್ಬೋದು. ಬಾ ರೇ ಶ್ಯಾಮ್ ಭಟ್ರೆ, ಇವರೇನು ಶರೀಫಾ ಶರೀಫಾ ಅಂತ ಕರೀತಾನೇ ಇದ್ದಾರೆ. ಅವ್ರು ಕರೆಯೋದು ನಮಗೆ ಕೇಳಿಸಲ್ಲ. ಇನ್ನು ಎರ್ಗುಪ್ಪಿಲಿದ್ದ ಶರೀಫ್ ಕೇಳ್ಬಿಡುತ್ತ. ಆದ್ರೂ ಇವರು ಕರೆಯೋದು ಬಿಡಲ್ಲ. ಆ ಶರೀಫ್ ಬರಲ್ಲ. ಇವರಿಗೆ ಬುದ್ಧಿ ಭ್ರಮಣೆ ಆಗಿರ್ಬೇಕು ಅಂತ ಕಾಣತ್ತೆ. ಅಯ್ಯೋ ಆಗಿರ್ಬೇಕೇನು, ಬುದ್ಧಿ ಭ್ರಮಣೆನೆ. ಹೌದಾ? ಅದಕ್ಕೆ ಹೀಗೆ ಬಡಬಡಿಸ್ತಾ ಇರೋದು. ಗುರುಗಳೇ ಗುರುಗಳೇ ನಿಮ್ ಪಾದ ಸೇವೆ ಮಾಡಕ್ ಬಂದಿದ್ದೀನಿ ಗುರುಗಳೇ. ಗುರುಗಳೇ ಹೇಗಿದ್ದೀಯಾ? ಗುರುಗಳೇ, ಮನಸ್ಸು ಇಲ್ಲಿ, ದೇಹ ಅಲ್ಲಿ, ಆತ್ಮ ಇಲ್ಲಿ, ಅಭ್ಯಾಸ ಅಲ್ಲಿ, ಧ್ಯಾನ ಇಲ್ಲಿ, ಕ್ರಿಯೆ ಅಲ್ಲಿ. ಹೀಗಿದ್ದೀನಿ ಗುರುಗಳೇ, ತಾವು ಹೇಗಿದ್ದೀರಿ? ನಾನು ಅದೇ ಸ್ಥಿತಿಯಲ್ಲಿದ್ದೀನಿ ಗುರುಗಳೇ. ತಾವು ಬಹಳ ಖುಷಿಯಾಗಿದ್ದೀರಿ. ತಮ್ಮ ಆರೋಗ್ಯ ಇಷ್ಟೊಂದು ಹದಗೆಟ್ಟಿದೆಯೇ? ಶರೀಫಾ, ನೀನು ಬಂದೆ ಅಲ್ಲ, ನನ್ನ ಚೇತನ ಚೇತರಿಸ್ಕೋತಾ ಇದೆ. ನಮ್ಮ ಗುರುಗಳನ್ನ ನೀವು ಯಾರು ಚೆನ್ನಾಗಿ ನೋಡ್ಕೊಳ್ಳಿಲ್ವಾ? ಅಯ್ಯೋ, ನಿನಗಿಂತಲೂ ಚೆನ್ನಾಗೇ ನೋಡ್ಕೊಂಡಿದೀವಪ್ಪ. ಆದ್ರೂ ನಮ್ಮ ಕೈಯಲ್ಲಿ ಏನಿದೆ? ಸರಿಯಾಗಿ ಊಟ ಮಾಡಲ್ಲ, ಹಾಲು ಸಹ ತಗೊಳಲ್ಲ, ನೀರು ಕೂಡ ಕುಡಿಯೋಲ್ಲ ಅಂತಾರೆ. ಹೌದಾ ಗುರುಗಳೇ? ಶರೀಫಾ, ಜೀರ್ಣ ಶಕ್ತಿ ಕಮ್ಮಿಯಾಗಿ ನಾಲ್ಗೆ ಮೇಲಿನ ರುಚಿ ಸತ್ತಾಗ ತಿನ್ನೋಕ್ಕಾಗತ್ತಾ? ಒಂದ್ ನಿಮಿಷ ಇರಿ, ನಾನು ಕಷಾಯ ಮಾಡ್ಕೊಂಡ್ಬರ್ತೀನಿ. ಬೇಡಪ್ಪ, ನನ್ನ ಬಾಳೇ ಕಷಾಯ ಆಗಿದೆ.
ಅಂದ್ರೆ ಕಹಿ ಆಗಿದೆ. ಈ ಕಹಿನ ಈಗ ನಾನು ಸಿಹಿ ಮಾಡ್ಕೋಬೇಕು. ಹಾಗನ್ಬೇಡಿ ಗುರುಗಳೇ, ನೀವು ನನ್ನ ಜೊತೆ ಸದಾ ಇರಬೇಕು. ನೀವು ಹೋಗ್ಬಾರ್ದು ಗುರುಗಳೇ. ಶರೀಫಾ, ನಾನು ಯಾವಾಗ್ಲೂ ನಿನ್ನ ಜೊತೆ ಇದ್ದೇ ಇರ್ತೀನಿ. ದೇಹ ಹೋದ್ರು ಆತ್ಮರೂಪದಲ್ಲಿ ನಿನ್ನ ಅಂತರಾತ್ಮದಲ್ಲಿ ಬೆರ್ತಿರ್ತೀನಿ. ನಿನ್ನ ಜ್ಞಾನದ ಕಣ್ಣಿಗೆ ಸದಾ ನಾನು ಕಾಣ್ತಾ ಇರ್ತೀನಿ. ಧನ್ಯನಾದೆ ಗುರುಗಳೇ, ಧನ್ಯನಾದೆ. ಶರೀಫಾ, ವಾಂತಿ ಬರೋದಾಗ್ತದೆ. ಏನಾದ್ರೂ ಇಡೀ ಇಲ್ಲಾದ ಪಾತ್ರೆ ಇದೆಯಾ? ಪಾತ್ರೆ ಮಡಿಕೆಗೆ ಇರ್ಬೇಕಲ್ಲ. ಹೋಗು, ಬೇಗ ಹೋಗಿ ನಿಮ್ಮ ಮನೆ ಪಾತ್ರೆ ತಗೊಂಡು ಬಾ. ಪಾತ್ರೆ ನಮ್ಮ ಮನೆಯಲ್ಲಿ ವಾಂತಿ ತುಂಬಿಸ್ಕೊಳ್ಳೋ ಪಾತ್ರೆ ಯಾವುದೂ ಇಲ್ಲ. ಬೇಕಾದ್ರೆ ನಿಮ್ಮ ಮನೆಯಿಂದ ತಗೊಂಡ್ಬನ್ನಿ. ಸಹಜವಾದ ಕೈಗಳು ಅನ್ನೋ ಪಾತ್ರೆ ಇರುವಾಗ ಬೇರೆ ಪಾತ್ರೆಗಳು ಯಾಕೆ ಬೇಕು ಗುರುಗಳೇ? ಮಡಿಕೆ ಇದನ್ನ ತೊಳೆಯಕ್ಕೆ ತಗೊಂಡ ಇದೆ. ಈಗ ದೇಹ ನಿರಾಳವಾಯ್ತು. ಶರೀಫಾ ಗುರುಗಳೇ, ಇದು ಬ್ರಹ್ಮಜ್ಞಾನಾಮೃತ. ಇದನ್ನ ನಾನು ಒಳಗೆ ಇಟ್ಕೊಂಡು ಕಣ್ಣು ಮುಚ್ಚಿದ್ರೆ ಹೇಗೆ ಅಂತ ಅನ್ಕೊಂಡೆ. ಇದನ್ನೆಲ್ಲರಿಗೂ ಹಂಚು. ಆಯ್ತು ಗುರುಗಳೇ. ರಾಮ್ ಭಟ್ರೆ, ಬನ್ನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಇದು ವಾಂತಿ, ಇದನ್ನ ಜ್ಞಾನ ಅನ್ನೋದು ಭ್ರಾಂತಿ. ಶ್ಯಾಮ್ ಭಟ್ರೆ, ನೀವು ತಗೊಳ್ಳಿ. ಅಪ್ಪ, ನೋಡಾಕ ಹಸಿ ಹೋಗ್ತಾ ಇದೆ, ನನಗೆ ಬೇಡಪ್ಪ. ನೀವೆಲ್ಲ ತಗೊಳ್ಳಿ. ಬೇಡ, ಈಗ ನಮಗಿರೋ ಜ್ಞಾನನೇ ಸಾಕು. ಇದನ್ನ ಕುಡಿದು ನಾವು ಜ್ಞಾನ ತಪ್ಪು ಬಿಡ್ಬೇಕಾಗಿಲ್ಲ. ಜ್ಞಾನ ಅಂದ್ರೆ ಗುರುಗಳ ವಾಂತಿ ಅಂತ ಗೊತ್ತಾಗಿದ್ರೆ ನಾನು ಇವ್ರ ಸೇವೆನೆ ಮಾಡ್ತಿರ್ಲಿಲ್ಲ. ಇದು ವಾಂತಿ ಅಲ್ಲ, ಜ್ಞಾನದ ಕಾಂತಿ. ಆ ಕಾಂತಿ ನಮಗ್ ಬೇಡ. ನಮ್ಮ ಮನೇಲಿ ದೀಪ ಇದೆ. ಆ ದೀಪ ಮಣ್ಣಿನ ಮನೆಗೆ ಬೆಳಕು ಕೊಡುತ್ತೆ. ಈ ಕಾಂತಿ ಮಣ್ಣಿನಿಂದ ಆದ ಮನುಷ್ಯನ ಮನಸ್ಸಿಗೆ ಶಾಂತಿ ನೀಡುತ್ತೆ. ನಮಗೆ ಈ ಕಾಂತಿ, ಈ ಶಾಂತಿ ಎರಡೂ ಬೇಡ. ಗುರುಗಳೇ, ಈ ಗುರುಕರಣೆ ಯಾರಿಗೂ ಬೇಡವಂತೆ. ಅವ್ರಿಗೆ ಆ ಯೋಗ ಇಲ್ಲ ಅಂದಮೇಲೆ ನಾನೇನ್ ಮಾಡ್ಲಿ? ಶರೀಫಾ, ಇದನ್ನ ಯಾರೂ ತುಳಿಯದಂತ ಜಾಗದಲ್ಲಿ ಚೆಲ್ಲಿ ಬಾ.